ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು, ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆ5 ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಕಬ್ಬಲ್ ಬಳಿ ರಸ್ತೆ ಅಪಘಾತ. ಲೋಯರ ಶಾಲೆಗೆ ತೆರಳುತ್ತಿದ್ದ 2 ಮಕ್ಕಳ ಸಾವು, 30ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯ. ಸ್ಥಳಕ್ಕೆ ಶಾಸಕ ಹಂಪಯ್ಯ ನಾಯಕ್, DCSP ಭೇಟಿ. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡಲು ಆಗ್ರಹಿಸಿ ಪ್ರತಿಭಟನೆ. ಕಪ್ಪಗಲ್ ಬಳಿ ರಸ್ತೆ ಅಪಘಾತ, ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಟಿ ನಾರಾಯಣಸ್ವಾಮಿ ಅವರಿಂದ ಕಾನೂನು ಬಾಹಿರ ನಿವೇಶನ ಸದಸ್ಯತ್ವ ಅನರ್ಹಗೊಳಿಸಲಿ ಕೆಇ ಕುಮಾರ್. ಶಾಲಾ ವಾಹನ ಅಪಘಾತ, ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ರದ್ದು, ಶ್ರದ್ಧಾಂಜಲಿ ಸಲ್ಲಿಕೆ. ನಗರದಲ್ಲಿ ಹದಗೆಟ್ಟ ರಸ್ತೆಗಳು, ದುರಸ್ತಿಗೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ. ಅಸ್ಕಿಹಾಳ ಪರಿಶಿಷ್ಟ ಜಾತಿ ಬಡಾವಣೆಗೆ ನೀರಿನ ಸೌಲಭ್ಯಕ್ಕೆ ಒತ್ತಾಯಿಸಿ ಮನವಿ. ಶಾಲಾ ಬಸ್ ದುರಂತ, ಸಚಿವ ಶರಣಪ್ರಕಾಶ್ ಪಾಟೀಲ್ ತೀವ್ರ ಸಂತಾಪ. ಶಾಲಾ ವಾಹನ ಅಪಘಾತ, ಮಾಜಿ ಸಂಸದರಾದ BV ನಾಯಕ್ ರಿಮ್ಸ್ ಆಸ್ಪತ್ರೆಗೆ ಭೇಟಿ. ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬ, ಮದ್ಯ ಮಾರಾಟ ನಿಷೇಧ, ಜಿಲ್ಲಾಧಿಕಾರಿ ನಿತೀಶ್ಗೆ. ಮತ್ತು ಸಿಸಿ ರಸ್ತೆ ಕಾಮಗಾರಿ ಕಳಪೆ, ಬಿಲ್ ತಡೆ ಹಿಡಿದು ತನಿಖೆಗೆ ಒತ್ತಾಯ. ವಾರ್ತೆಗಳ ವಿವರ. ಮಾನ್ವಿ ತಾಲೂಕಿನ ಕಬ್ಬಲ್ ಬಳಿ ಲೋಯರ್ ಶಾಲಾ ಬಸ್ ಮತ್ತು ಸಾರಿಗೆ ಬಸ್ಗಳ ಮಧ್ಯೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದು 2 ಮಕ್ಕಳು ಸಾವಿಗೀಡಾಗಿದ್ದು, 30ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯಗಳಾದ ಘಟನೆ ಜರುಗಿದೆ. ಮಾನ್ವಿ ತಾಲೂಕಿನ ಕಪ್ಪಗಲ್ ಬಳಿ ಲೋಯಾಲೋ ಶಾಲಾ ಬಸ್ ಮತ್ತು ಸಾರಿಗೆ ಬಸ್ಗಳ ಮಧ್ಯೆ ಸಂಭವಿಸಿರುವ ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ 2 ಮಕ್ಕಳು ಸಾವಿಗೀಡಾಗಿದ್ದು, 30ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯವಾದ ಘಟನೆ ಜರುಗಿದೆ. ಎಂದಿನಂತೆ ಶಾಲೆಗೆ ಕುರುಡಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಮಾನ್ವಿ ಪಟ್ಟಣಕ್ಕೆ ತೆರಳುತ್ತಿದ್ದಾಗ ಕಪ್ಪಗಲ್ ಬಳಿ ಜವರಾಯನಂತೆ ಅಪ್ಪಳಿಸಿದ ಬಸ್ ರಭಸಕ್ಕೆ ಶಾಲಾ ವಾಹನದಲ್ಲಿ ಇದ್ದ ಮಕ್ಕಳು ಕೆಳಗೆ ಬಿದ್ದು ಮಕ್ಕಳ ಮೇಲೆ ಬಸ್ ಹರಿದು ಕಾಲು ಕತ್ತರಿಸಿ ಹೋಗಿವೆ. ಇತರೆ 20ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯಗಳಾಗಿ ರಿಮ್ಸ್ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಶಾಲೆಗೆ ಹೋಗಬೇಕಿದ್ದ ಮಕ್ಕಳು ಅಪಘಾತದಿಂದ ಆಸ್ಪತ್ರೆಗೆ ಸೇರುವಂತಾಗಿದೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಪಾಲಕರು ಆಸ್ಪತ್ರೆಗಳಿಗೆ ದೌಡಾಯಿಸಿದ್ದಾರೆ. ಗಾಯಗೊಂಡ ಮಕ್ಕಳಿಗೆ ಚಿಕಿತ್ಸೆ ಒದಗಿಸಲಾಗುತ್ತಿದೆ. ಘಟನೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ. ಅತಿ ವೇಗ ಚಾಲನೆ ಕಾರಣವೆಂದು ಹೇಳಲಾಗುತ್ತಿದೆ.
ವಿಷಯ ತಿಳಿಯುತ್ತಿದ್ದಂತೆ ಮಾನವಿ ಶಾಸಕ ಹಂಪಯ್ಯ ನಾಯಕ್, ಜಿಲ್ಲಾಧಿಕಾರಿ ನಿತಿನ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಸೇರಿದಂತೆ ಅನೇಕ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಮಕ್ಕಳಿಗೆ ವಿಶೇಷ ಚಿಕಿತ್ಸೆ ಒದಗಿಸಲು ಸೂಚಿಸಲಾಗಿದೆ. ಆ ಒಂದು ಇದರಲ್ಲಿ ಇವತ್ತಿಗಾಗಲೇ ಈಗ ನಮ್ಮ ಡಿ ಸಿ ಸಾಹೇಬರಿಗೆಲ್ಲ ಇದರಲ್ಲಿ ಒಂದಿಬ್ಬರು ಮಾತ್ರ ಮೃತಪಟ್ಟಿದ್ದಾರೆ. ಹಾಗಾಗಿ ಇನ್ನೊಬ್ಬ ಡ್ರೈವರು ಮತ್ತು ಇನ್ನೊಬ್ಬರು ಭಾಳ ಸೀರಿಯಸ್ ಆಗಿ ಇದ್ದಾರೆ. ಅವರು ಕೂಡ ಇವತ್ತು ಒಳ್ಳೆ ಟ್ರೀಟ್ಮೆಂಟ್ ಕೊಡೋದ್ರ ಸಲುವಾಗಿ ಈ ಒಂದು ರಿಮ್ಸನ್ನ ಎಲ್ಲ ವೈದ್ಯರು ಅದನ್ನು ಪರಿಶೀಲನೆ ಮಾಡಿ ನಾವು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವು ಇಲ್ಲಿ ಅಂತಕ್ಕಂಥ ಮಾತುಗಳು ಹೇಳೋದು ಸಣ್ಣ ಪುಟ್ಟ ಉಳಿದಂಥ ಎಲ್ಲ ಪೇಷಂಟ್ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಇರೋದ್ರಿಂದ ಅವು ಏನು ಡೇಂಜರಸ್ ಇಲ್ಲ, ಅವ್ರಿಗೆ ಎಲ್ಲೇ ಗುಣ ಆಗ್ತಾ ಅಂತಕ್ಕಂಥ ಮಾತುಗಳು ಈಗಾಗಲೇ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ. ನಮ್ಮ ಡಿ ಸಿ ಸಾಹೇಬರು, ಶ್ರೀವಾಸ್ ಅವರು, ಸಿಎಂ ಪರಿಹಾರ ನಿಧಿ ಹೊರತಾಗಿ ನಿಮ್ಮ ಶಾಸಕರಿಂದ ಏನಾದರೂ ಅದು ನಾವು ಮಾಡ್ತೀವಿ, ಮಾಡೋಂಗಲ್ಲ ಅಂತ ಹೇಳಂಗಲ್ಲ. ಇವಾಗ ತಾತ್ಪೂರ್ತಿಕವಾಗಿ ಈಗ ಒಂದು 5 ಲಕ್ಷ 3 ಲಕ್ಷ ಡಿ ಸಿ ಸಾಹೇಬ್ರ ಇವಾಗ ಅನೌನ್ಸ್ಮೆಂಟ್ ಮಾಡ್ಯಾರ. ಅದು ಕೊಟ್ಟ ನಂತರ ಏನು ಫಲಿತಾಂಶ ರಿಸಲ್ಟ್ ಬರ್ತದೋ ಇದ್ರ ಮೇಲೆ ನೋಡ್ಕೊಂಡು ನಾವು ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅವರು ಗುಣಪಟ್ಟು ಹೋದ್ಮೇಲೆ ಅವರ ಮನೆಗೆ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಅವ್ರಿಗೆ ಏನಪ್ಪ ಪರಾಮರ್ಶೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ನಡಿಬಾರ್ದು. ಇವತ್ತು ಈ ದುರ್ಘಟನೆ ನಡೆದಾಗ ನಾವೆಲ್ಲರೂ ಇವತ್ತು ಎಲ್ಲರನ್ನು ಹೇಳಿದಿರಿ ರೋಡ್ ಸರಿಗಿಲ್ಲ ಅಂತಕ್ಕಂಥ ಮಾತು ನಿಜವಾದಂಥ ಮಾತು. ಅದು ಮುಂದೆ ನಮ್ಮ ಡಿ ಸಿ ಅವ್ರು ಹೇಳಿದಂಗೆ ಮುಂದಿನ ಯಾವ ರೀತಿ ಕ್ರಮ ತಗೋಬೇಕು ಆ ರೀತಿ ಕ್ರಮ ತಗೋತೀವಿ ಅಂತ ನಾನು ಕೂಡ ಮಾತಾಡಿದ್ದೀನಿ, ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಆದಷ್ಟು ಈಗಾಗಲೇ 4 ಲೈನ್ ಇವತ್ತು ಇವು 4 ಲೈನ್ ಇದು ಕೂಡ ಇವತ್ತು ಆಗಿದೆ. ಮಧ್ಯದಲ್ಲಿ ಅಲ್ಲೆಲ್ಲೆಲ್ಲ ಮಾಡೋಕ್ಕಂತಾರೆ. ಇವತ್ತು ಆದಂಥ ಇನ್ಸಿಡೆಂಟ್ ಮಾಡಿದಲ್ಲಿ ಮಾತ್ರ ಕೆಲಸ ಪ್ರಾರಂಭ ಆಗಿಲ್ಲ. ಹೀಗಾಗಿ ಇನ್ನೂ 1 ವರ್ಷ 6 ತಿಂಗಳಲ್ಲಿ ಈ ರೋಡು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈ
ಈಗ ನಾವು ಸಾಕಷ್ಟು ಎಕ್ಸಿಕ್ಯೂಟಿವ್ನವ್ರಿಗೆ ಅವ್ರಿಗೆ ಹೇಳಿವಿ ರೆಡ್ ಸಾಕು, ಯಾಕಂದರೆ ಒಂದು ರೆಡ್ ತಪ್ಸಕ್ಕೆ ಹೋಗಿ ಇನ್ನೊಂದು ಗಾಡಿಗೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಭಾಳ ಅವಕಾಶಗಳು ಇರ್ತವೆ. ಅದು ಆಗಬರುವಂಥ ಏಸಲ್ಲಿದ್ರು ಅವರು ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಮಕ್ಕಳು ದುರ್ದೈವ ಅಂತ ನಾನು ಹೇಳ್ಬೇಕಾಗ್ತದೆ. ನಾವು ಏನು ಮಾತಾಡಿದ್ರು ಉಪಯೋಗ ಇಲ್ಲ, ಅವರು ದುರ್ದೈವ ಆಗಿದೆ. ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಅಪಘಾತಗಳಾಗಬಾರ್ದು. ರಸ್ತೆಗಳು ಸರಿ ಇಲ್ಲ ಅನ್ನೋ ಕಾರಣದಿಂದಾಗಿ ಪದೇ ಈ ರೀತಿಯಾಗಿ ಅಪಘಾತಗಳಾಗ್ತಾ ಇದೆ ಸರ್, ಗ್ರಾಮೀಣ ಭಾಗಗಳಲ್ಲಿ ಎಸ್ಪೆಷಲಿ. ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಕಮ್ಮಿ ಸಿಗ್ನಲ್ ರೋಡ್ ಸ್ಪೀಡ್ ಕಮ್ಮಿ ಇರ್ತಾವೆ. ಇದು NS ಆಗೋದ್ರಿಂದ ಸ್ಪೀಡ್ ಜಾಸ್ತಿ ಇರೋದ್ರಿಂದ ರೇಟ್ಸ್ ಇರೋದ್ರಿಂದ ಅದು ಆಗೋ ಚಾನ್ಸಸ್ ಜಾಸ್ತಿ. ಅದು ಆಗಬಾರ್ದು ಅಂತ ನಾನು ಕೇಳ್ತೀನಿ. ಅದ್ರ ಬಗ್ಗೆ ನಮ್ಮ ದೇಶದ ಅವರು ಅದ್ರ ಬಗ್ಗೆ ಮಾತಾಡಿರೋದು ಒಂದು ಸೂಕ್ತ ಕ್ರಮ ಕೈಗೊಳ್ಳುವಂಥ ಸೂಕ್ತ ಮಾತು. ಸೊ ಇವತ್ತು ಸುಮಾರು ಒಂದು 8:45ಗೆ ಕುರ್ಡಿಯಿಂದ ಮಾನ್ವಿಗೆ ಒಂದು ಪ್ರೈವೇಟ್ ಸ್ಕೂಲ್ ಬಸ್ಸು, ಲಯೋಲಾ ಕಾಲೇಜು ಸ್ಕೂಲ್ ಬಸ್ಸು ಸುಮಾರು 40 ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಸ್ಕೂಲ್ ಕಡೆ ಹೋಗ್ತಾ ಇದ್ರು. ಸೊ ಇನ್ನೊಂದು ಕಡೆಯಿಂದ ನಮ್ಮ KSRTC ಬಸ್ಸು, ಸೊ ಇವೆರಡು ಮಧ್ಯ ನೇರ ಆಕ್ಸಿಡೆಂಟ್ ಆಗಿದೆ. ಸೊ ಆಕ್ಸಿಡೆಂಟ್ ಆಗಿರೋದ್ರಿಂದ ಸುಮಾರು 40 ಜನದಲ್ಲಿ 17 ಜನಕ್ಕೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಆಕ್ಸಿಡೆಂಟ್ ಆಗಿದೆ. 17 ಜನನ ನಾವಿಲ್ಲಿ ರಿಮ್ಸ್ಗೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ದೀವಿ. 17 ಜನ ಪೈಕಿ ದುರಾದೃಷ್ಟವಾಗಿ ಇಬ್ಬರು ರಿಮ್ಸಿಗೆ ತರೋ ದಾರಿಯಲ್ಲಿ ತೀರೋಗ್ಬಿಟ್ಟಿದ್ದಾರೆ, ಇಬ್ಬರು ಮಕ್ಕಳು. ಇನ್ನೂ 3 ಜನಕ್ಕೆ ಕ್ರಿಟಿಕಲ್ ಇದೆ. ಸೊ 3 ಜನಕ್ಕೆ ನಾವು ಇಮಿಡಿಯೇಟಾಗಿ ನಮ್ಮ ಈಗ ಆಪರೇಷನ್ ಥಿಯೇಟರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಅವ್ರನ್ನ ಆದಷ್ಟು ಬೇಗ ನಾವು ಕ್ರಿಟಿಕಲ್ಲಿಂದ ನಾರ್ಮಲ್ಗೆ ತರೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಇನ್ನೂ ಏನು 17 ಜನ ಪೈಕಿ 12 ಜನ ಇದ್ದಾರೆ, ಅವ್ರಿಗೆ ಗಾಯಗಳಾಗಿದೆ, ಬಾಡಿಯಲ್ಲಿ ಕಾಲಲ್ಲಿ ಎಲ್ಲ ಗಾಯ ಆಗಿದೆ, ಬಟ್ ಲೈಫಿಗೆ ಏನೂ ತೊಂದರೆ ಇಲ್ಲ. ಸೊ ಅವ್ರನ್ನೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ 17 ಜನ ಬಿಟ್ಟು ಉಳಿದವ್ರು ಏನಿದ್ದಾರೆ ಸುಮಾರು 23 ಜನ. ಸೊ 23 ಜನನ ಅಲ್ಲೇ ತುಂಬ ಜನಕ್ಕೆ ತುಂಬ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದ ಮಾನ್ವಿಯಲ್ಲೇ ಪ್ರೈವೇಟ್ ಹಾಸ್ಪಿಟಲಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಇದಾದಮೇಲೆ ಏನು ದುರದೃಷ್ಟವಾಗಿ 2 ಸಣ್ಣ ಮಕ್ಕಳು ತೀರೋಗ್ಬಿಟ್ಟಿದ್ದಾರೆ. KSRTC ಕಡೆಯಿಂದ 5 ಲಕ್ಷ ಅವ್ರಿಗೆ ಇವತ್ತೇ ಕಂಪನ್ಸೇಷನ್ ಕೊಡ್ತೀವಿ. ಆಮೇಲೆ ಯಾರಿಗೆ ಗಾಯ ಆಗಿದೆ, ಮೇಜರ್ ಗಾಯ ಆಗಿದೆ, ಅವರಿಗೆ 3 ಲಕ್ಷ ಕಂಪನ್ಸೇಷನ್ KSRTCಯಿಂದ ನಾವು ಕೊಡ್ತಾ ಇದ್ದೀವಿ. ಅಪಘಾತ ಯಾವ ರೀತಿಯಾಗಿ ಆಯಿತು? ಸೊ ಈಗ ಪ್ರಾಥಮಿಕ ವರದಿ ಪ್ರಕಾರ 2 ಬಸ್ಸು, ಒಂದು ಪ್ರೈವೇಟ್ ಸ್ಕೂಲ್ ಬಸ್ಸು ಆಮೇಲೆ ಇನ್ನೊಂದು KSRTC ಬಸ್ಸು ಮಧ್ಯ ನೇರ ಕೊಲಿಷನ್ ಆಗಿದೆ, ಡಿಕ್ಕಿ ಹೊಡ್ಕೊಂಡು ಬಿಟ್ಟಿದ್ದಾರೆ. ಸೊ ಆ ಕಾರಣದಿಂದ ಬಸ್ಸಲ್ಲಿರೋ 40 ಜನ ಮಕ್ಕಳಿಗೆ ಮತ್ತು KSRTC ಬಸ್ಸಲ್ಲಿರೋ 17 ಜನ ಪ್ಯಾಸೆಂಜರ್ಸ್ಗೆ ಇದು ಪರಿಣಾಮ ಆಗಿದೆ. ಈಗ ನಮ್ಮದು ಮೊದಲನೇ ಪ್ರಯಾರಿಟಿ ಏನು 17 ಜನ ಇಲ್ಲಿ ಮಕ್ಕಳಿದ್ದಾರೆ, ಅದರಲ್ಲಿ ಅನ್ಫಾರ್ಚುನೇಟ್ಲಿ ಇಬ್ಬರು ತೀರೋಗ್ಬಿಟ್ಟಿದ್ದಾರೆ. 15 ಜನನ ಸೇಫಾಗಿ ಸುರಕ್ಷಿತವಾಗಿ ವಾಪಸ್ ಕಳಿಸೋದು. ಸೊ ಅದಾದಮೇಲೆ 1-2 ದಿನದಲ್ಲಿ ಪೊಲೀಸ್ ಕಡೆಯಿಂದ ಡೀಟೇಲ್ಡಾಗಿ ತನಿಖೆ ಆಗುತ್ತೆ, ಯಾರಿಂದ ಇದು ತಪ್ಪಾಯಿತು, ಯಾವ ಕಾರಣಕ್ಕೆ ಈ ಥರ ಆಕ್ಸಿಡೆಂಟ್ ಆಯಿತು ಅಂತ. ಸೊ ಆ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೊಗೊತೀವಿ. ಮತ್ತು ತಾವು ಹೇಳ್ದಂಗೆ ಖಾಸಗಿ ಬಸ್ಸಿಂದ ಏನಾದರೂ ಫಾಸ್ಟಾಗಿ ಮತ್ತು ಕೇರ್ಲೆಸ್ ಆಗಿ ಡ್ರೈವ್ ಮಾಡಿದ್ದು ಕಂಡು ಬಂದಲ್ಲಿ ನಾವು ಎಲ್ಲ ಖಾಸಗಿ ಏನು ನಮ್ಮ ಶಾಲೆಗಳಿದೆ ಅವ್ರಿಗೆ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದರು ಇದೇ ವಿಷಯವಾಗಿ, ಯಾರ್ಯಾರು ಮೃತಪಟ್ಟಿದ್ದಾರೆ ಇಮಿಡಿಯೇಟಾಗಿ ಅವ್ರಿಗೆ ಕಂಪನ್ಸೇಷನ್ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ. ಸೊ KSRTCಯಿಂದ 5 ಲಕ್ಷ ಇಮಿಡಿಯೇಟಾಗಿ ಇವತ್ತು ಡಿಸ್ಪರ್ಸ್ ಮಾಡ್ತೀವಿ. ಸೊ ಅದು ಬಿಟ್ಟು ಹೆಚ್ಚಿನ ಕಂಪನ್ಸೇಷನ್ಗೆ ಅಲ್ಲಿ ಕಳಿಸ್ಕೊಡೋಕೆ ಹೇಳಿದ್ದಾರೆ, ಕಳಿಸಿ 1 ವಾರದಲ್ಲಿ ನಾವು ಅದು ಇತ್ಯರ್ಥ ಮಾಡ್ತೀವಿ. ಅದು ಬಿಟ್ಟು ಗಾಯ ಆದವ್ರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋಕೆ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇಲ್ಲಿ ಏನಾದರೂ ವ್ಯವಸ್ಥೆ ಇಲ್ಲ ಟ್ರೀಟ್ಮೆಂಟ್ಗೆ ಅಂದರೆ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಸೊ ಇದನ್ನು ಬಿಟ್ಟು ಮತ್ತೆ ಈ ಥರ ಇನ್ಸಿಡೆಂಟ್ ಆಗ್ದಂಗೆ ನೋಡ್ಕೊಳ್ಳೋದು ನಾನು ಮುಂಚೆನೇ ಹೇಳ್ದಂಗೆ 1-2 ದಿನದಲ್ಲಿ ನಾವು ಕ್ಲಿಯರಾಗಿ ತನಿಖೆ ಮಾಡ್ತೀವಿ ಏನಾಗಿದೆ ಅಂತ. ಬಟ್ ಈ ರಸ್ತೆ ತಾವೇನು ಹೇಳ್ತಾ ಇದ್ದೀರಾ, ಇದು 2000 ಕೋಟಿದು ಸ್ಯಾಂಕ್ಷನ್ ಆಗಿದೆ, 4 ಲೇನು 6 ಲೇನ್ ಆಗೋದು. ಸೊ ಆ ಕೆಲಸನೂ ಕೆಲವೊಂದು ಪ್ಯಾಚಸ್ಸಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಆಕ್ಸಿಡೆಂಟ್ ಆಗಿರೋ ಕಡೆ ಸ್ಟಾರ್ಟ್ ಆಗಿಲ್ಲ, ಬಟ್ ಏನು ತುಂಬ ಒಂದು ಇದು ದುರ್ಘಟನೆ ಅಂತಲೇ ಹೇಳ್ಬೋದು. ಸಣ್ಣ ಮಕ್ಕಳು ತೀರೋಗ್ಬಿಟ್ಟಿದ್ದಾರೆ. ಸೊ ಈಗ ನಾವು ಟ್ರಾನ್ಸ್ಪೋರ್ಟ್ ಸೆಕ್ರೆಟ್ರಿಗೆ ಮಾತಾಡಿದ್ದೀವಿ, ಶಾಸಕರು ಮಾತಾಡಿದ್ದಾರೆ. ಸೊ ಏನು ಅಂದರೆ ಈಗ ತೀರೋದವ್ರಿಗೆ 5 ಲಕ್ಷ ಕೊಡ್ತಾರೆ. ಆಮೇಲೆ ಈ ಥರ ಮೇಜರ್
ತಾವು ಹೇಳ್ದಂಗೆ ಕೆಲವ್ರದ್ದು ಕಾಲೆಲ್ಲ ಪ್ರಾಬ್ಲಮ್ ಆಗಿದೆ, ಕಟ್ಟಾಗಿಬಿಟ್ಟಿದೆ. ಸೊ ಅವರಿಗೆ ಫಸ್ಟ್ ಹಂತದಲ್ಲಿ 3 ಲಕ್ಷ ನಾವು ಕೊಡ್ತೀವಿ. ಆಮೇಲೆ CM ಪರಿಹಾರ ನಿಧಿಗೂ ನಾವು ಮಾತಾಡಿಕೊಂಡು ಹೆಚ್ಚಿನ ಕಂಪನ್ಸೇಷನ್ ವ್ಯವಸ್ಥೆ ಮಾಡ್ತೀವಿ. ಬೆಳಗ್ಗೆ ಅಪಘಾತ ಆಗಿದೆ, ನಿಮಗೆಲ್ಲ ಗೊತ್ತಾಗಿದೆ. DC ಅವರು ಮತ್ತು MLA ಸಾಹೇಬರು ನಿಮಗೆ ಸುದ್ದಿಗಳಿಗೆಲ್ಲ ಹೇಳಿದ್ದಾರೆ. ಕೇಸ್ ತಗೊಂಡಿದ್ದೀವಿ. ಆಕ್ಸಿಡೆಂಟ್ಗೆ ಏನು ಕಾರಣ ತಿಳಿದು ನಾವು ಆಕ್ಟ್ ಮಾಡ್ತೀವಿ. ಮತ್ತು ಇದರಲ್ಲಿ ಲಕ್ಷ್ಮಿ ಹಾಸ್ಪಿಟ್ಲ್ ಅಂತ ಇದರಲ್ಲಿ ಮಾನವಿನಲ್ಲಿ 4 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತು ಸುರಕ್ಷಾ ಅಂತ ಇನ್ನೊಂದು 10 ಜನ ಇದ್ದಾರೆ. ಅವರೆಲ್ಲ ಔಟ್ ಆಫ್ ಪ್ಲೇಜರ್ ಇದ್ದಾರೆ. ಇದು ಮಾತ್ರ ಡೀಟೇಲ್ಸ್ ಎಲ್ಲ DC ಅವ್ರು ಕೊಟ್ಟಿದ್ದಾರೆ ವಿವರವಾಗಿ. ನಿರ್ಧರಿತ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು. ಇಲ್ಲ, ಅದು ಮೋಟ್ರ್ ವೆಹಿಕಲ್ ಕಂಟಿನ್ಯೂಸ್ ಆಗಿ ಚೆಕಿಂಗ್ ಮಾಡ್ತಾನೆ ಇದ್ದೀವಿ. ಹಾಗೆ ಇನ್ನೊಂದು ಸಾರಿ ಅವ್ರನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವ್ರಿಗೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಆ್ಯಕ್ಟ್ ಮಾಡ್ತೀವಿ. ಮುಖಾಮುಖಿ ಆಗಿದೆ. ಥ್ಯಾಂಕ್ ಯು. ಏನೈತೆ ಅಪ್ಡೇಟ್ ತಪ್ಪು ನೋಡ್ಬೇಕಷ್ಟೇ. ಕಾಪಿ ಹೋಗ್ತಾ ಇದ್ದೀನಿ. ಇನ್ವೆಸ್ಟಿಗೇಷನ್ ನಂತರ ಹೇಳ್ತೀನಿ. ಕುರುಡಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ನಿತ್ಯವೂ ಮಕ್ಕಳು ಮಾನವಿಗೆ ಶಾಲೆಗೆ ತೆರಳುತ್ತಿದ್ದು, ರಸ್ತೆ ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಆತಂಕಗೊಂಡ ಮಕ್ಕಳು ಲೋಯಾಲಾ ಶಾಲೆಗೆ ಧಾವಿಸಿದ್ದಾರೆ. ನೂರಾರು ಜನರು ಜಮಾವಣೆಗೊಂಡಿದ್ದರಿಂದ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಅನೇಕ ಪಾಲಕರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯು ನಡೆಯಿತು. LKGಯಿಂದ ಹಿಡಿದು ಪ್ರೌಢಶಾಲೆಗೆ ತೆರಳುವ ಮಕ್ಕಳು ಶಾಲಾ ವಾಹನದಲ್ಲಿ ಇದ್ದರು. ತಾಲೂಕಿನ ಕಪ್ಪಗಲ್ ಬಳಿ ಕರ್ನಾಟಕ ರಾಜ್ಯ ಸಾರಿಗೆ ಬಸ್ ಹಾಗೂ ಲೋಯಲಾ ಬಸ್ ವಾಹನ ನಡುವಿನ ಭೀಕರ ರಸ್ತೆ ಅಪಘಾತದಲ್ಲಿ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು, ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ತಕ್ಷಣ ತಗ್ಗು ಬಿದ್ದಿರುವ ರಸ್ತೆ ದುರಸ್ತಿ ಮಾಡಬೇಕೆಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಕಪ್ಕಲ್ ಬಳಿ ಕರ್ನಾಟಕ ರಾಜ್ಯ ಸಾರಿಗೆ ಬಸ್ ಹಾಗೂ ಲೋಯಲಾ ಶಾಲೆ ವಾಹನ ನಡುವಿನ ಭೀಕರ ರಸ್ತೆ ಅಪಘಾತದಲ್ಲಿ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು, ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ತಕ್ಷಣ ತಗ್ಗು ಬಿದ್ದಿರುವ ರಸ್ತೆ ದುರಸ್ತಿ ಮಾಡಬೇಕೆಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದರು. ಬಸ್ ಮತ್ತು ಲೋಯಲಾ ಶಾಲೆ ವಾಹನ ಮಧ್ಯೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ 2 ಮಕ್ಕಳು ಮೃತಪಟ್ಟಿದ್ದು, ಇದಕ್ಕೆ ಹದಗೆಟ್ಟ ರಸ್ತೆ ಕಾರಣವಾಗಿದೆ ಎಂದು ಜಾವೇದ್ ಖಾನ್ ತಿಳಿಸಿದರು. ರಸ್ತೆ ಗುಂಡಿಗಳು ತಪ್ಪಿಸಲು ಹೋಗಿ ಈ ಅವಘಡ ಸಂಭವಿಸಿದೆ ಎಂದು ದೂರಿದರು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿ ನಿತೀಶ್ ಕೆ ಮಾತನಾಡಿ, ರಸ್ತೆ ಅಪಘಾತ ಸಂಭವಿಸಿದ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ರಸ್ತೆ ದುರಂತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಹಾಗೂ ಸಣ್ಣ ಪುಟ್ಟ ಗಾಯಗೊಂಡಿರುವ ಕುಟುಂಬಕ್ಕೆ ಪರಿಹಾರ ನೀಡುವಂತಹ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಇಮಿಡಿಯೇಟ್ ಆಗಿ ನಾವು ಈ ಖಾಸಗಿ ಶಾಲೆ ಮ್ಯಾನೇಜ್ಮೆಂಟ್ ಅವ್ರನ್ನ ಕರಿತೀವಿ. ಸೊ ಅವ್ರಿಗೆ ನಾವು ಕರೆಕ್ಟಾಗಿ ಮತ್ತೆ ಸ್ಟ್ರಿಕ್ಟ್ ಆಗಿ ನಾವು ಹೇಳ್ತೀವಿ, ಈ ಥರ ಎಲ್ಲ ಆಗಬಾರ್ದು. ಮತ್ತು 32 ಸೀಟ್ ಇದ್ದರೆ 32 ತುಂಬಬೇಕು. ಜಾಸ್ತಿ ಯಾರು ತುಂಬೋದು ಇಮೇಲಿಂದ ಕಂಡುಬಂದರೆ ಪೊಲೀಸ್ ಇಲಾಖೆಯಿಂದ ಮತ್ತು RTO ಇಲಾಖೆಯಿಂದ ತಕ್ಷಣ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಮತ್ತು ಆ ಗಾಡಿನೂ ನಾವು ಸೀಸ್ ಮಾಡ್ತೀವಿ. ಸೊ 3ನೇದು ಏನು ಇವರು ಸಜೆಷನ್ ಕೊಟ್ಟು ಜೊತೆಗೆ ಯಾರೊಬ್ಬರು ಸಹಾಯಕರು ಇರಬೇಕು, ಬರೀ ಡ್ರೈವರ್ ಒಬ್ಬನಿಗೆ ಬಿಡಬಾರ್ದು. ಮತ್ತು ಡ್ರೈವರು ಯಾರಿದ್ದಾರೆ ಕರೆಕ್ಟಾಗಿ ಅವನು ಲೈಸೆನ್ಸ್ಡ್ ಇರಬೇಕು, ಎಕ್ಸ್ಪೀರಿಯನ್ಸ್ಡ್ ಇರಬೇಕು, ಮತ್ತು ಅವನು ಒಂದು ಡ್ಯೂಟಿ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಟಿ ನಾರಾಯಣಸ್ವಾಮಿಯವರು ಕರ್ನಾಟಕ ಗೃಹ ಮಂಡಳಿ ನೀಡಿದ್ದ ನಿವೇಶನ ದುರುಪಯೋಗ ಪಡಿಸಿಕೊಂಡಿದ್ದು, ವಿಧಾನ ಪರಿಷತ್ ಸದಸ್ಯತ್ವ ಅನರ್ಹಗೊಳಿಸಲು ರಾಜ್ಯಪಾಲರಿಗೆ ದೂರು ನೀಡುವುದಾಗಿ ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ KE ಕುಮಾರ್ ಆಗ್ರಹಿಸಿದರು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಟಿ ನಾರಾಯಣಸ್ವಾಮಿ ಅವರು ಕರ್ನಾಟಕ ಗೃಹ ಮಂಡಳಿ ನೀಡಿದ ನಿವೇಶನದ ದುರುಪಯೋಗ ಪಡಿಸಿಕೊಂಡಿದ್ದು, ವಿಧಾನ ಪರಿಷತ್ ಸದಸ್ಯತ್ವ ಅನರ್ಹಗೊಳಿಸಲು ರಾಜ್ಯಪಾಲರಿಗೆ ದೂರು ನೀಡುವುದಾಗಿ ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ KE ಕುಮಾರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕರ್ನಾಟಕ ಗೃಹ ಮಂಡಳಿ ನಿರ್ದೇಶಕರಾಗಿದ್ದಾಗ 2002 ರಿಂದ 2015ರ ಅವಧಿಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನಿಯಮ ಬಾಹಿರವಾಗಿ CA ನಿವೇಶನವನ್ನು ಆದರ್ಶ ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಹೆಸರಿನಲ್ಲಿ ಪಡೆದಿರುತ್ತಾರೆ. 2004ರಲ್ಲಿ ಟ್ರಸ್ಟ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ನಿವೇಶನ ಮಂಜೂರು ಮಾಡಲಾಗಿತ್ತು. 2 ವರ್ಷಗಳವರೆಗೆ ನಿವೇಶನ ಬಳಸಿಕೊಳ್ಳದೆ ಹಂಚಿಕೆಯು ರದ್ದುಗೊಳ್ಳುತ್ತದೆ. ಆದರೂ ನಿರಪೇಕ್ಷಣಾ ಪತ್ರವನ್ನು ಪಡೆದು ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಟಿ ನಾರಾಯಣಸ್ವಾಮಿ ಅವರು ಶಾಲೆ ಬದಲು ಆನಂದ್ ದಮ್ ಬಿರಿಯಾನಿ ಹೊಸಕೋಟೆ ಎಂದು ಪ್ರಾರಂಭಿಸಿದ್ದರೆ, ನಿವೇಶನ ಹಂಚಿಕೆ ಷರತ್ತುಗಳು, ಮಾರಾಟ ಪತ್ರ ನಿಯಮಗಳನ್ನು ಉಲ್ಲಂಘಿಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇವರ ವಿರುದ್ಧ ಭ್ರಷ್ಟಾಚಾರ ತಡೆ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 316 ಮತ್ತು 318 ಅನ್ವಯ ಕ್ರಮ ಕೈಗೊಳ್ಳಬೇಕೆಂದರು. 2006ರಲ್ಲಿ ಸಾಫ್ಟ್ವೇರ್ ಪ್ಯಾಕೇಜ್ ಡೆವಲಪ್ಮೆಂಟ್ ತಯಾರಿಕೆ ಹೆಬ್ಬಾಳ 2ನೇ ಹಂತದ ಕೈಗಾರಿಕಾ ಪ್ರದೇಶ ಜಾಹೀರಾತು ಅಳತೆ ಫ್ಲಾಟ್ ಪಡೆದುಕೊಂಡಿದ್ದಾರೆ. ಯಾವುದೇ ಪರಿಣಿತಿ ಇಲ್ಲದೆ ಮೈಸೂರಿನಲ್ಲಿಯ ನಿಯಮ ಷರತ್ತು ಉಲ್ಲಂಘಿಸಿದ್ದಾರೆ. ಕೂಡಲೇ ರಾಜ್ಯಪಾಲರು ಕ್ರಮ ಕೈಗೊಳ್ಳಬೇಕು. ರಾಜ್ಯಪಾಲರು ತಾರತಮ್ಯ ಅನುಸರಿಸದೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಅವರನ್ನು ಅನರ್ಹಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದವರು ಪಡೆದಿರುವ ನಿವೇಶನ ಕಾನೂನುಬದ್ಧವಾಗಿದೆ ಎಂದರು. ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರು ಹಾಗೂ ಸದಸ್ಯರಾದ ಶ್ರೀ ಟಿ ನಾರಾಯಣಸ್ವಾಮಿ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕೆಂದು ಜನದತ್ತ ರಾಜ್ಯಪಾಲ ಕರ್ನಾಟಕದ ಜನದತ್ತ ರಾಜ್ಯಪಾಲಕ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡ್ತಾ, ಜೊತೆಗೆ ಅವರಿಗೆ DC ಮುಖಾಂತರ ಒಂದು ಗಮನವನ್ನು ಕಳಿಸ್ತೇವೆ. ದಿನಾಂಕ 28/11/2002ರಿಂದ 5/5/2005 ಅವಧಿಯಲ್ಲಿ ಟಿ ನಾರಾಯಣಸ್ವಾಮಿ ಕರ್ನಾಟಕ ಗೃಹ ಮಂಡಳಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಪ್ರಭಾವವನ್ನು ಮತ್ತು ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವಂಥದ್ದು ನಮಗೆ ಕಾಣ್ತಾ ಇದೆ. ಅದು ಹೇಗೆಂದರೆ, ನಿಯಮಬಾಹಿರವಾಗಿ ನಾಗರಿಕ ನಿವೇಶನ ಅಂದರೆ CSI ಏನಿರುತ್ತೆ ಅದನ್ನ ಆದರ್ಶ ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಹೆಸರಿನಲ್ಲಿ ಪಡೆದಿರ್ತಾರೆ. 2/4/2004 ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ಒಂದು ಅರ್ಜಿ ಸಲ್ಲಿಸ್ತಾರೆ, ನಮಗೆ ಒಂದು ನಿವೇಶನ ಬೇಕು, ನಾಗರಿಕ ನಿವೇಶನ CSI ಬೇಕು ಅಂತ. ಆ ಮೊದಲೇ ವೀರೇಂದ್ರ ಸಿಂಗ್ ಮತ್ತು ಇತರರಿಂದ ಆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿ ನಿವೇಶನಗಳನ್ನು ನಿರ್ಮಿಸಲಾಗಿರುತ್ತದೆ. ಆ ಸಂದರ್ಭದಲ್ಲಿ ಇವರು ಆ ಮಂಡಳಿಯ ಒಂದು ಸದಸ್ಯರಾಗಿರ್ತಾರೆ. ಆ ಒಂದು ರಾಜಕೀಯ ಪ್ರಭಾವ ಮತ್ತು ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅವರು ಅದನ್ನು ಇರಿಸಿಕೊಂಡಿರ್ತಾರೆ. 26/5/2004 ಕರ್ನಾಟಕ ಗೃಹ ಮಂಡಳಿಯು ಆದರ್ಶ ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಾರಾಯಣಸ್ವಾಮಿ ಅವರಿಗೆ ಮಂಜೂರಾಗ್ತದೆ. ಅದು ಯಾವ ಉದ್ದೇಶಕ್ಕಾಗಿ ಅಂದರೆ ಶಾಲಾ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಮಂಜೂರು ಮಾಡಿಸ್ತಾರೆ. ಬಟ್ ಅಲ್ಲಿ ಮಂಜೂರು ಮಾಡಿದಾಗ ಕೆಲವು ಷರತ್ತುಗಳನ್ನ, ನಿಬಂಧನೆಗಳನ್ನ, ನಿಯಮಗಳನ್ನ ಅವರಿಗೆ ಕೊಟ್ಟಿರ್ತಾರೆ. ಯಾವ ಉದ್ದೇಶಕ್ಕಾಗಿ ನೀವು ಈ ಒಂದು ನಿವೇಶನವನ್ನು ಪಡೆದಿರಿ, ಆ ನಿವೇಶನದಲ್ಲಿ ಆ ಉದ್ದೇಶಕ್ಕೆ ಅನುಗುಣವಾಗಿ ನೀವು 2 ವರ್ಷದ ಹೊರಗಡೆ ನೀವು ಅಲ್ಲಿ ಯಾವ ಉದ್ದೇಶಕ್ಕಾಗಿ ತಗೊಂಡಿದ್ರೆ ಅದನ್ನ ನೀವು ಬಳಸ್ಕೊಳ್ಬೇಕು ಅಂತ. ಬಟ್ ಅವರು ಅದನ್ನ ಬಳಸ್ಕೊಳ್ಳೋದಿಲ್ಲ. ಅದು ಮುಂದುವರೆದು ಏನಾಗ್ತಿರ್ತಾರೆ, ಅದನ್ನ ಒಂದು ದೂರ ಸಂಪರ್ಕ ಮತ್ತು ಸಾರ್ವಜನಿಕ ಸೇವೆ ಅಂತ ಹೇಳಿ 28/7/2006 ಅವರು ಹೊರಗಡೆ ಮಾಡ್ತಾರೆ, ಅಂದ್ರೆ ಮಾರಾಟ ಮಾಡ್ತಾರೆ, ಷರತ್ತುಬದ್ಧ ಮಾರಾಟ ಇದು ಮಾಡ್ತಾರೆ. ಸೊ ಈಗ ಬರ್ತಾ ಇದೆ, ನಾವು ಭೌತಿಕವಾಗಿ ನಾವು ನಮ್ಮ ಹಿರಿಯರು ಏನು ಸಲೀಂ ಸಾಹೇಬರು ಇರ್ಬೋದು, ಮತ್ತೆ ಕಾರ್ಯದರ್ಶಿಗಳಾದಂಥ ಮತ್ತು ಸ್ಥಳೀಯ MLC ಆದಂಥ ವಸಂತ ಸಾಹೇಬರು ಅವರೆಲ್ಲ ಹೋಗಿ ಅಲ್ಲಿ ಏನಿದೆ ವಸ್ತುಸ್ಥಿತಿ ಅಂತ ನೋಡಿದಾಗ, ಆ ಒಂದು ತಂಡಲ್ಲಿ ನೋಡಿದಾಗ ಅಲ್ಲಿ ಆ ನಿವೇಶನದಲ್ಲಿ ಏನಿದೆ ಅಂದರೆ ಆನಂದ್ ಡ್ರಮ್ ಡಿಲೈನ್ ಹೊಸಕೋಟೆ ಹತ್ರ ತಗೊಂಡಿರೋದು ಆನಂದ್ ಡ್ರಮ್ ಡಿಲೈನ್ ಅಂತ ಅದನ್ನ ಇನ್ನೊಬ್ಬರಿಗೆ ಬಿಟ್ಕೊಟ್ಟಿರ್ತಾರೆ. ಸೊ ಇವರು ಒಂದು ಯಾವುದು ಪ್ರತಿನಿಧಿಯಾಗಿ ಈ ರೀತಿ ಮಾಡುವಂಥದ್ದು ಅಪರಾಧ ಅಂತ ನಾವು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರ ತಡೆ ಕಾಯ್ದೆ ಶಿಕ್ಷಣ 13 ಪ್ರಕಾರ, ಭ್ರಷ್ಟಾಚಾರ ತಡೆ ಕಾಯ್ದೆ ಶಿಕ್ಷಣ 13 ಪ್ರಕಾರ ಸಾರ್ವಜನಿಕ ಸೇವಕರು ತನ್ನ ಕಚೇರಿ ಅವಧಿಯಲ್ಲಿ ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ತನ್ನನ್ನು ತಾನು ಶ್ರೀಮಂತಗೊಳಿಸಿಕೊಂಡರೆ ಅದನ್ನು ಶಿಕ್ಷಾರ್ಹ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ ಅಂತೇಳಿ ಶಿಕ್ಷಣ ಇರ್ತದೆ. ಇದಲ್ಲದೆ ಸಾರ್ವಜನಿಕ ಸೇವಕರು ತನ್ನ ತನಗೆ ವಹಿಸಿಕೊಟ್ಟ ಯಾವುದೇ ಆಸ್ತಿಯನ್ನು ಅಥವಾ ಸಾರ್ವಜನಿಕ ಸೇವಕನಾಗಿ ಈ ನಿಯಂತ್ರಣದಲ್ಲಿರುವ ಆಸ್ತಿಯನ್ನು ತನ್ನ ಸ್ವಂತ ಬಳಕೆಗಾಗಿ ಅಪ್ರಾಮಾಣಿಕವಾಗಿ ಅಥವಾ ಮೋಸದಿಂದ ದುರುಪಯೋಗಪಡಿಸಿಕೊಂಡ್ರೆ ಕ್ರಿಮಿನಲ್ ಶುಲ್ಕಕ್ಕೆ ತಪ್ಪಿತಸ್ಥನಾಗಿದ್ದಾನೆ. ಇನ್ನು BNS ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆ ಸೆಕ್ಷನ್ 316 ಮತ್ತು 315 ಏನಾಗುತ್ತೆ, ಆಸ್ತಿ ಅಪ್ರಾಮಾಣಿಕವಾಗಿ ದುರುಪಯೋಗಪಡಿಸಿಕೊಳ್ಳುವುದು ಅಥವಾ ತನ್ನ ಸ್ವಂತ ಬಳಕೆಗೆ ಬೆಂಬಲಿಸುವುದು ಅಥವಾ ಆಸ್ತಿಯನ್ನು ವಿಲೇವಾರಿ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ದಿನಾಂಕ 21/7/2006 ಇನ್ನೊಂದು ಇದಾಗಿದೆ, ಸಾಫ್ಟ್ವೇರ್ ಪ್ಯಾಕೇಜ್ ಡೆವಲಪ್ಮೆಂಟ್ ತಯಾರಿಕೆಗಾಗಿ ಹೆಬ್ಬಾಳ 2ನೇ ಹಂತದಲ್ಲಿ ಕೈಗಾರಿಕಾ ಪ್ರದೇಶದ ಜಾಹೀರಾತು ಫ್ಲಾಟ್ ನಂಬರ್ 57P1 ಹಂಚಿಕೆಯನ್ನು ಸಹ ಪಡೆದುಕೊಂಡಿದ್ದಾರೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮಂಜೂರು ಮಾಡಿದ ಉದ್ದೇಶಕ್ಕಾಗಿ ಜಮೀನುಗಳನ್ನು ಬಳಸದಿದ್ದಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಹಂಚಿಕೆ ಪತ್ರದ ಅಡಿಯಲ್ಲಿ ಸುಸೂತ್ರ ಕಾಯ್ದಿರಿಸಿದೆ. ನಮ್ಮ ಕೇಂದ್ರದಲ್ಲಿ MLC ಟಿ ನಾರಾಯಣಸ್ವಾಮಿ ಸಾಫ್ಟ್ವೇರ್ ಪ್ಯಾಕೇಜ್ ಅಭಿವೃದ್ಧಿ ಕ್ಷೇತ್ರದಲ್ಲಿ ಯಾವುದೇ ಪರಿಣಿತಿ ಇಲ್ಲ ಅನ್ನೋದು ನಮಗೂ ಗೊತ್ತಿರುವಂಥದ್ದು.
ಹೊಸಕೋಟೆ ಆಸ್ತಿಯಂತೆ ಹೆಬ್ಬಾಳ ಮೈಸೂರಿನಲ್ಲಿಯೂ ಸಹ ಹೆಬ್ಬಾಳ ಮತ್ತು ಮೈಸೂರಿನಲ್ಲಿ ಸಹ ಎನ್ಎಲ್ಸಿಯ ಉನ್ನತ ಕಾರ್ಯಗಳ ಫಲವಾಗಿ ಈ ರೀತಿ ದುರುಪಯೋಗ ಮಾಡಿಕೊಂಡಿರ್ತಾರೆ. ಆದ್ದರಿಂದ ಆಡಳಿತಗಳು ಮತ್ತು ಹಂಚಿಕೆಯ ನಿಯಮಗಳ ಮತ್ತು ಷರತ್ತುಗಳ ಅನುಸರಣೆಯ ಬಗ್ಗೆ ವಿವರವಾದ ವಿಚಾರಣೆಯನ್ನು ನಡೆಸಬೇಕಾದ ಕಾರಣ ನೇಮಕಕ್ಕೆ ಎನ್ಎಲ್ಸಿ ತಪ್ಪಾಗಿ ಪ್ರತಿನಿಧಿಸಿ ಮತ್ತು ಕೆಐಎಇಬಿ ಫ್ಲಾಟ್ ಅನ್ನು ಪಡೆದುಕೊಂಡಿದೆ ಮತ್ತು ಆ ಮೂಲಕ ಸೆಕ್ಷನ್ 316 ಮತ್ತು 318 ಬಿಎನ್ಸಿ ಕಾಯ್ದೆ ಅಡಿಯಲ್ಲಿ ಅಪರಾಧಗಳನ್ನು ಮಾಡಿದ್ದಾರೆ, ಅದು ಪ್ರಾಥಮಿಕವಾಗಿ ಅಪರಾಧಿಯಾಗಿದ್ದಾರೆ. ಮಾನ್ಯ ದಿನದತ್ತ ರಾಜ್ಯಪಾಲರು ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ ಮಿಂಚಿನ ವೇಗದಲ್ಲಿ ಯಾವುದೇ ಗುರುಗಳನ್ನು ಕೈಗೆತ್ತಿಕೊಂಡು ಮುಂದಿನ ಕ್ರಮಕ್ಕಾಗಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಅನುಮತಿ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಅದೇ ರೀತಿಯಲ್ಲಿ ಗಣವಂತ ರಾಜ್ಯಪಾಲರು ಯಾವ ರೀತಿ ಕೆಲಸ ಮಾಡ್ತಾರೆ ಗಮನಿಸ್ತಾ ಇದ್ದೀವಿ. ಶ್ರೀ ಟಿ ನಾರಾಯಣಸ್ವಾಮಿ ಅವರ ಸಹ ಅದೇ ಮಾನದಂಡದಲ್ಲಿದ್ದಾರೆ ಎಂದು ನಾವು ಭಾವಿಸ್ತೇವೆ. ಹಿಂದೆ ಏನು ಪ್ರಕಾರಗಳನ್ನು ನಾವು ಎಷ್ಟು ಓದ್ಕೊಂಡು ಒಂದೇ ದಿನದಲ್ಲಿ ಓದ್ಕೊಂಡು ಇದು ಮಾಡ್ತಾ ಇದ್ದಾರೆ, ಅದನ್ನ ಇವರು ಅನ್ವಯಿಸಬೇಕು. ಯಾಕಂದ್ರೆ ನಮ್ಗೆ ಯಾಕೆ ಒಂದು ಸಂಶಯ ಬರ್ತಾರೆ ಅಂದ್ರೆ ಟಿ ನಾರಾಯಣಸ್ವಾಮಿ ಅವರು ವಿರೋಧ ಪಕ್ಷ ಒಂದು ಬಿಜೆಪಿ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಪಕ್ಷದ ಮತ್ತು ಅದೇ ರೀತಿ ಕೇಂದ್ರದ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾರೆ ಎಂಬ ಕಾರಣಕ್ಕೆ ಗೌರವಾನ್ವಿತ ರಾಜ್ಯಪಾಲರು ಅವರಿಗೆ ಬೇರೆ ಮಾನದಂಡ ಅನ್ವಯಿಸುವುದಿಲ್ಲ ಎನ್ನುವುದನ್ನ ಅವರು ಅರ್ಥಕೊಂಡು ನಾವು ಭಾವಿಸಿದ್ದೀವಿ. ಅವರು ಕೂಡ ಅದೇ ರೀತಿಯಾಗಿ ಅರ್ಥಕೊಂಡು ಆದಷ್ಟು ಬೇಗ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಕಾನೂನಿನ ಅಡಿಯಲ್ಲಿ ಏನು ಮಾಡಬೇಕು ಅದನ್ನ ತ್ವರಿತಗತಿಯಲ್ಲಿ ಮಾಡಿದ್ರೆ ನಾವು ಕೂಡ ಅವ್ರನ್ನ ಅಭಿನಂದಿಸ್ತೀವಿ. ನಮ್ಮ ಪಕ್ಷದ ವತಿಯಿಂದ ಹಾಗೂ ಸಾರ್ವಜನಿಕರ ಇದರಿಂದ ಕೂಡ ಅವ್ರನ್ನ ಅಭಿನಂದಿಸ್ತೀವಿ ಅಂತ ಇವುಗಳ ಕೇಳ್ತೀವಿ. ಈ ಒಂದು ನೋಟನ್ನು ಕೂಡ ನಾವು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸುವ ಕೆಲಸವನ್ನು ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸುಧೀಂದ್ರ ಜಾಗೀರ್ದಾರ್, ಸೀನು ಸಿಂಧೆ, ಎ ಅರುಣ್ ಕುಮಾರ್, ಮುರಳಿ ಯಾದವ್, ಸೈಯದ್ ದಸ್ತಗಿರಿ, ಅಶೋಕ್ ಚೌಹಾಣ್, ಡಿಕೆ ರಿಯಾಜ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,
ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೀಗ ರಸ್ತೆ ಅಪಘಾತದಲ್ಲಿ 2 ವಿದ್ಯಾರ್ಥಿಗಳು ಮೃತಪಟ್ಟಿರುವುದರಿಂದ ಜಿಲ್ಲಾ ಮಟ್ಟದ ಶಿಕ್ಷಕ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ರದ್ದುಗೊಳಿಸಿ ಮೃತ ವಿದ್ಯಾರ್ಥಿಗಳಿಗೆ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು. ಭೀಕರ ರಸ್ತೆ ಅಪಘಾತದಲ್ಲಿ 2 ವಿದ್ಯಾರ್ಥಿಗಳು ಮೃತಪಟ್ಟಿರುವುದರಿಂದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ರದ್ದುಗೊಳಿಸಿ ಮೃತ ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಶಾಲಾ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 137ನೇ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಸಾವಿತ್ರಿ ಬಾಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಹಾಗೂ ಮೃತ ವಿದ್ಯಾರ್ಥಿಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ರದ್ದುಪಡಿಸಿದರು. ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಅವರು ಮೃತರ ವಿದ್ಯಾರ್ಥಿಗಳಿಗೆ ಕಳೆದ 2 ದಿನದ ಹಿಂದೆ ಹೃದಯಾಘಾತದಿಂದ ಮೃತಪಟ್ಟ ಶಿಕ್ಷಕ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಮಾನ್ವಿ ತಾಲೂಕಿನ ಕಪ್ಗಲ್ ಕ್ರಾಸ್ ಬಳಿ ಶಾಲಾ ವಾಹನ ಮತ್ತು ಸಾರಿಗೆ ಬಸ್ ನಡುವೆ ರಸ್ತೆ ಅಪಘಾತದಲ್ಲಿ ಸಮರ್ಥ ಹಾಗೂ ಶ್ರೀಕಾಂತ್ ಎನ್ನುವ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 25ಕ್ಕೂ ಅಧಿಕ ಮಕ್ಕಳು ಗಾಯಗೊಂಡಿದ್ದಾರೆ. ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಶೋಕ ಆಚರಿಸಿದ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ನಡೆಸುವುದು ಸೂಕ್ತವಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ರದ್ದುಪಡಿಸಲಾಗುತ್ತದೆ. ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಲು ತಿಳಿಸಿದರು. ದುಃಖದ ಒಂದು ಸಂಗತಿ ಕೂಡ ಇವತ್ತು ನಡೆದಿದೆ. ನಡೆಯುವಂತಹ ಒಂದು ಘಟನೆ, ಲೋಹಿಲಾ ಶಾಲೆಯ ಮಕ್ಕಳು ಬಸ್ಸಿಂದ ಕಬ್ಗಲ್ ಹತ್ರ ಬಸ್ಸಿಂದ ಬರುವಾಗ ಆಕ್ಸಿಡೆಂಟ್ ಆಗಿ ಆ ದುರಂತದಲ್ಲಿ ಇಬ್ಬರು ಮಕ್ಕಳು ನಮ್ಮಿಂದ ಅಗಲಿದ್ದಾರೆ. ಹೆಚ್ಚು ಕಡಿಮೆ ಒಂದು
24 ವಿದ್ಯಾರ್ಥಿಗಳು ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ದುರಂತದ ಒಂದು ಘಟನೆ ನಾನು ಕೂಡ ಆಸ್ಪತ್ರೆಗೆ ಹೋಗಿದ್ದೆ, ನೋಡಿದರೆ ಬಹಳ ದುಃಖದ ಒಂದು ಸಂಗತಿ. ಹೀಗಾಗಿ ಇವತ್ತು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ಸ್ಥಗಿತಗೊಳಿಸಬೇಕಾಗಿ ಇವತ್ತು ಆ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಮೌನಾಚರಣೆ ಮಾಡಬೇಕಂತ ತಾವೆಲ್ಲರಲ್ಲಿ. ಡಿಡಿಪಿಐ ಕೆಡಿ ಬಡಿಗೇರ್ ಮಾತನಾಡಿ, ಶಾಲಾ ವಾಹನ ಮತ್ತು ಶಾಲಾ ಬಸ್ ನಡುವೆ ರಸ್ತೆ ಅಪಘಾತದಲ್ಲಿ 2 ಮಕ್ಕಳು ಮೃತಪಟ್ಟಿದ್ದಾರೆ. ಮಕ್ಕಳು ಮತ್ತು ಪೋಷಕರು ದುಃಖದಲ್ಲಿ ಇರುವಾಗ ಇಂತಹ ವೇಳೆ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಮಾಡುವುದು ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ರದ್ದುಪಡಿಸಲಾಗುತ್ತದೆ. ತಾಲೂಕಿನಲ್ಲಿ ನಡೆಯುವ ಶಿಕ್ಷಕರ ದಿನಾಚರಣೆ ನಡೆಸಿ ತಾಲೂಕುವಾರು ಶಿಕ್ಷಕರ ಪ್ರಶಸ್ತಿ ನೀಡಬಹುದಾಗಿದೆ ಎಂದು ತಿಳಿಸಿದರು. ಮಾನ್ಯ ತಾಲೂಕಿನಲ್ಲಿ ಒಂದು ಸರ್ಕಾರಿ ಬಸ್ಸು ಮತ್ತು ಶಾಲಾ ಬಸ್ಸು ಮುಖಾಮುಖಿ ದುರ್ಘಟನೆಯಾಗಿದ್ದರಿಂದ 2 ಮಕ್ಕಳು ಮರಣವನ್ನು ಹೊಂದಿದ್ದಾರೆ. ಹೀಗಾಗಿ ಮೊದಲನೇದಾಗಿ ಆ ಮಕ್ಕಳಿಗೆ ನಾವು 2 ನಿಮಿಷ ಮೌನವನ್ನು ಆಚರಣೆ ಮಾಡಬೇಕಾಗ್ತದೆ. ನಂತರ ರಾಧಾಕೃಷ್ಣನ್ ಮತ್ತು ಸಾಹಿತ್ಯ ಮಾರಾಟಣೆಯನ್ನು ಮಾಡಿ ಈ ಸಭೆಯನ್ನು ಸಮಾರಂಭವನ್ನು ಮುಕ್ತಾಯಗೊಳಿಸಬೇಕಾಗ್ತದೆ. ಏನು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಗುರುಗಳೇನಿದ್ದಲ್ಲಿ ನಾವು ತಾಲೂಕು ಮಟ್ಟದಲ್ಲಿ ಮಾಡ್ತಕ್ಕಂಥ ಏನು ಸಭೆಗಳ ಸಮಾರಂಭಗಳಲ್ಲಿ ಅವೆಲ್ಲ ಪ್ರಶಸ್ತಿ ಪ್ರಮಾಣಪತ್ರವನ್ನು ತಂದು ನಾವು ತಾಲೂಕು ಮಟ್ಟದಲ್ಲಿ ಮಾಡ್ತೇವೆ. ಎಲ್ಲರೂ ಸರ್ಕಾರ ನೀಡಬೇಕಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮುಖ್ಯ ಗುರು ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರು ಭಾಗವಹಿಸಿದ್ದರು. ನಗರದಲ್ಲಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿದರು. ನಗರದಲ್ಲಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹದಗೆಟ್ಟ ರಸ್ತೆಗಳಿಂದಾಗಿ ಜನ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಡಿವೈಡರ್ ಇಲ್ಲದೆ ರಸ್ತೆಯ ಎಡಬಲಕ್ಕೆ ಹೋಗಲು ಅನಾನುಕೂಲವಾಗಿದೆ. ತಿರುವಿನಲ್ಲಿ ಅನೇಕ ದ್ವಿಚಕ್ರ ವಾಹನಗಳು ಮತ್ತು 4 ಚಕ್ರದ ವಾಹನಗಳು ಅಪಘಾತಕ್ಕೆ ಈಡಾಗಿವೆ. ಅಪಘಾತಗಳನ್ನು ತಡೆಯಲು ಡಿವೈಡರ್ ಅಳವಡಿಸಲು ಸೂಕ್ತ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ನಗರದ ಎಲ್ಲೆಡೆ ಚರಂಡಿ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಜನರು ಅನೇಕ ರೋಗ ರುಜಿನಗಳಿಗೆ ತುತ್ತಾಗುವಂತಾಗಿದೆ. ಈ ಕುರಿತಂತೆ ನಗರಸಭೆಗೆ ದೂರು ಸಲ್ಲಿಸಿದರೂ ಸ್ಪಂದಿಸುತ್ತಿಲ್ಲ. ನಗರದಲ್ಲಿ ಮಳೆ ಮತ್ತು ಚರಂಡಿ ನೀರು ಕಾಲುವೆಯಲ್ಲಿ ಸರಾಗವಾಗಿ ಹರಿಯಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಹದಗೆಟ್ಟ ರಸ್ತೆಗಳು ಹಾಗೂ ಒಳಚರಂಡಿ ಕಾಲುವೆಗಳನ್ನು ತೆಗೆಸಿ ಹೂಳೆತ್ತುವುದು, ನಂತರ ಅಲ್ಲಲ್ಲಿ ಡೆಂಗ್ಯೂ ಜ್ವರ ಹಾಗೂ ಚಿಕನ್ ಗುನ್ಯಾ ಬಂದು ಜನರಿಗೆ ತೊಂದರೆ ಆಗ್ತಿದೆ. ನಂತರ ಈ ರಸ್ತೆಗಳ ಮಧ್ಯದಲ್ಲಿ ತಡೆಗೋಡೆಗಳನ್ನು ಹಾಕುವುದನ್ನು ನಾವು ಕೇಳಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಕಾರಣ ತಿರುವಿನಲ್ಲಿ ಅಲ್ಲಲ್ಲಿ ಅಪಘಾತಗಳಾಗಿ ತುಂಬ ಜನರಿಗೆ ಅಲ್ಲಲ್ಲಿ ಪೆಟ್ಟುಗಳನ್ನು ತಿಂತಾ ಇದ್ದಾರೆ, ಜೀವಹಾನಿ ಕೂಡ ಆಗಿದೆ. ಇವೆಲ್ಲ ತಡೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ರಸ್ತೆ ಮಧ್ಯದಲ್ಲಿ ತಡೆಗೋಡೆಗಳನ್ನು ನಿರ್ಮಿಸಲು ಕೂಡ ಕೇಳಿದ್ದೀವಿ. ಇದನ್ನು ಜಿಲ್ಲಾಧಿಕಾರಿಗಳು ಇವತ್ತಿನ ದಿನದಲ್ಲಿ ಮನವಿ ಪತ್ರವನ್ನು ಕೂಡ ಅವರಿಗೆ ಸಲ್ಲಿಸಿದ್ದೇವೆ. ಅವರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆದಷ್ಟು ಬೇಗನೆ ಕೈಗೊಳ್ತೇವೆ ಅಂತ ತಿಳಿಸಿದೆ. ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪಿ ಚಿನ್ನಯ್ಯ ಸ್ವಾಮಿ, ಹನುಮಂತು, ಸೈಯದ್ ಪಾಷಾ, ಕುರುಡಿ, ಜಗದೀಶಯ್ಯ, ಶಾಖವಾದಿ, ವೈ ನರಸಪ್ಪ, ತಾಯಪ್ಪ ಸೇರಿದಂತೆ ಅನೇಕರಿದ್ದರು. ನಗರ ಅಸ್ಕಲ್ ಗ್ರಾಮದ ವಾರ್ಡ್ ನಂಬರ್ 34 ಪರಿಶಿಷ್ಟ ಜಾತಿ ಬಡಾವಣೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಮತ್ತು ರಸ್ತೆ ದುರಸ್ತಿ ಮಾಡಬೇಕು ಎಂದು ಪ್ರಗತಿಪರ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ನಿಯೋಜನೆ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗಳು ಮನವಿ ಸಲ್ಲಿಸಿದರು. ನಗರದ ಅಸ್ಕಿಹಾಳ ಗ್ರಾಮದ ವಾರ್ಡ್ ನಂಬರ್ 34 ಪರಿಶಿಷ್ಟ ಜಾತಿ ಬಡಾವಣೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಮತ್ತು ರಸ್ತೆಯನ್ನು ದುರಸ್ತಿ ಮಾಡಬೇಕು ಎಂದು ಪ್ರಗತಿಪರ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಯೂನಿಯನ್ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಅಸ್ಕಿಹಾಳ ವಾರ್ಡ್ ನಂಬರ್ 34ರ ಪರಿಶಿಷ್ಟ ಜಾತಿ ಬಡಾವಣೆಯ ನಾಗರಕಟ್ಟೆ ಹತ್ತಿರ ಇರುವ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯೂ ಹೆಚ್ಚಾಗಿದೆ. ಸುತ್ತಮುತ್ತಲಿನ ನಿವಾಸಿಗಳಿಗೆ ನೀರಿನ ಸೌಕರ್ಯವಿದೆ, ನಮ್ಮ ಏರಿಯಾದಲ್ಲಿ ನೀರಿಲ್ಲ ಎಂದರು. ಕುಡಿಯುವ ನೀರಿನ ಸರಬರಾಜು ಮಾಡಬೇಕು ಎಂದು ಮನವಿ ಮಾಡಿದರು. ಬಡಾವಣೆಯ ರಸ್ತೆ ತುಂಬಾ ಹದಗೆಟ್ಟಿದ್ದರಿಂದ ತೆಗ್ಗು ಬಿದ್ದಿದ್ದು ವಾಹನ ಸಂಚಾರಕ್ಕೆ ಮತ್ತು ಪಾದಚಾರಿಗಳಿಗೆ ತೊಂದರೆಯಾಗಿದೆ. ಕೊಳಚೆ ನೀರು ಮನೆಗಳಿಗೆ ನುಗ್ಗುತ್ತಿವೆ, ಇದರಿಂದ ರೋಗಗಳು ಹರಡುವ ಸಂಭವವಿದೆ. ಕೂಡಲೇ ರಸ್ತೆಯನ್ನು ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ಈ ಕೆಳಗೆ ತೋರಿಸಿದ ನಮ್ಮ ಮನೆಗಳಿಗೆ ನಳದ ನೀರು ಬಾರದೆ ಇರುವುದರಿಂದ ಮನೆಗಳಿಗೆ ಕುಡಿಯುವ ನೀರು ಸೌಲಭ್ಯ ಮತ್ತು ರಸ್ತೆ ದುರಸ್ತಿ ಮಾಡುವ ಬಗ್ಗೆ ಮೇಲ್ಕಾಣಿಸಿದ ವಿಷಯ ಸಂಬಂಧಿಸಿದಂತೆ ನಾನು ರಂಗಪ್ಪ, ಅಸ್ಕಿಹಾಳ ಜಿಲ್ಲಾಧ್ಯಕ್ಷರು, ಪ್ರಗತಿಪರ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಯೂನಿಯನ್ ಜಿಲ್ಲಾ ಅಧ್ಯಕ್ಷರು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ
ರಾಯಚೂರು ನಗರದ ಅಶ್ಕ್ಯಾಳ್ ವಾರ್ಡ್ ನಂಬರ್ 34 ಬಡಾವಣೆ SC ಏರಿಯಾದಲ್ಲಿ ನಾಗರಕಟ್ಟೆ ಹತ್ತಿರ ಇರುವ ಮನೆಗಳಿಗೆ ಸುಮಾರು ಮನೆಗಳಿಗೆ ನಳ ಅಳವಡಿಸಿದ್ದು ಈ ನಳಗಳಿಗೆ ನೀರು ಬರುತ್ತಿಲ್ಲ. ಕುಡಿಯುವ ನೀರು ಸಮಸ್ಯೆ ಹೆಚ್ಚಾಗಿರುತ್ತದೆ. ಬೇರೆಯವರ ನಳದಿಂದ ನೀರು ಪಡೆಯಲು ಹೋದಾಗ ಅವರು ನಮಗೆ ನೀರು ಸರಿ ಹೋಗುತ್ತಿಲ್ಲ, ಇನ್ನು ನಿಮಗೆ ಬಿಡುವುದು ತಿಳಿಸುತ್ತಾರೆ. ನೀರು ಬಿಡಲು ಅಸ್ಕ್ಯಾಳ್ ಬಡಾವಣೆಯಲ್ಲಿ ರಸ್ತೆ ತುಂಬ ಹದಗೆಟ್ಟಿದ್ದು ಮಳೆಯಿಂದಾಗಿ ತಗ್ಗು ಪಡೆದಿದ್ದು ವಾಹನ ಸಂಚಾರಕ್ಕೆ ಮತ್ತು ನಡೆಯಲು ತುಂಬ ತೊಂದರೆ ಆಗುತ್ತಿದ್ದು ಕೆಲವು ಮನೆಗಳಿಗೆ ಕೊಳಚೆ ನೀರು ಮನೆಗಳಿಗೆ ಬಂದಿದ್ದು ಈಗ ಡೆಂಗೆ ಕಾಯಿಲೆ ಹರಡುತ್ತಿದ್ದು ಕೂಡಲೇ ರಸ್ತೆ ನಿರ್ಮಾಣ ಮಾಡಬೇಕು. ಗ್ರಾಮಸ್ಥರು ದಿನಾಂಕ 1/12/2023 ಈ ಬಗ್ಗೆ ಪೌರಾಯುಕ್ತರಿಗೆ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ವಹಿಸಿರುವುದಿಲ್ಲ. ಆದ್ದರಿಂದ ದಯಾದಿಗಳು ತಾವು ಕುಡಿಯುವ ನೀರು ಮತ್ತು ರಸ್ತೆ ದುರಸ್ತಿ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲು ತಲುಪಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ರಂಗಪ್ಪ ಹಸ್ಕಿಹಾಳ್, ಗೌರವ ಅಧ್ಯಕ್ಷ ಕರಿಯಪ್ಪ, ನಾಗೇಂದ್ರ ಕೆ, ತಿಮ್ಮಪ್ಪ ಕಡಗೋಳು, ಸ್ವಾಮಿ, ಮಾರೆಪ್ಪ, ಮಲ್ಲೇಶ್, ಆನಂದ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಕ್ರಾಸ್ ಬಳಿ ಶಾಲಾ ಬಸ್ ಮತ್ತು ಸಾರಿಗೆ ಬಸ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಶಾಲಾ ಮಕ್ಕಳು ಮೃತಪಟ್ಟು ಒಟ್ಟು 18 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗೊಂಡ ಸುದ್ದಿ ತೀವ್ರ ದುಃಖವಾಗಿದೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವ ಕುರಿತು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಗಲ್ ಬಳಿ ಶಾಲಾ ಬಸ್ ಮತ್ತು ಸಾರಿಗೆ ಬಸ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಶಾಲಾ ಮಕ್ಕಳು ಮೃತಪಟ್ಟು ಒಟ್ಟು 18 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗೊಂಡ ಸುದ್ದಿ ತೀವ್ರ ದುಃಖವಾಗಿದೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವ ಕುರಿತು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಕಪ್ಗಲ್ ಬಳಿ ಸಂಭವಿಸಿದ ದುರಂತದ ಕುರಿತು ಕೂಡಲೇ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ ಸಚಿವರು ಸೂಕ್ತ ಚಿಕಿತ್ಸೆ ಕೊಡಿಸಿ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಲು ಅಧಿಕಾರಿಗಳನ್ನು ನಿಯೋಜಿಸಲು ಸೂಚನೆ ನೀಡಿದ್ದಾರೆ. ಈ ಘಟನೆಯಲ್ಲಿ ಕುರ್ಡಿ ಗ್ರಾಮದ ಸಮರ್ಥ 7 ವರ್ಷ ಹಾಗೂ 7ನೇ ತರಗತಿಯ ವಿದ್ಯಾರ್ಥಿ ಶ್ರೀಕಾಂತ್ 12 ವರ್ಷ ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಈ ಘಟನೆಯ ಸುದ್ದಿ ತಿಳಿದು ನಿಜಕ್ಕೂ ತೀವ್ರ ಬೇಸರವಾಯಿತು. ಮೃತ ವಿದ್ಯಾರ್ಥಿಗಳಿಗೆ ಸಂತಾಪವನ್ನು ಸೂಚಿಸುತ್ತೇನೆ. ಸ್ಕೂಲ್ ಬಸ್ನಲ್ಲಿ ಇದ್ದ 3 ಮಕ್ಕಳ ಕಾಲುಗಳು ತುಂಡಾಗಿರುವ ಮಾಹಿತಿ ಇದೆ. ಇವರಿಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ತಾಲೂಕಿನ ಕಪ್ಗಲ್ ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತ ನಡೆದಿದ್ದು ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸಲು ಮಾಜಿ ಸಂಸದ ಬಿವಿ ನಾಯಕ್ ಅವರು ಭೇಟಿ ನೀಡಿದರು. ಮಾನ್ವಿ ತಾಲೂಕಿನ ಕುರ್ಡಿ ಕ್ರಾಸ್ ಬಳಿ ಸಾರಿಗೆ ಸಂಸ್ಥೆ ಬಸ್ಸು ಮತ್ತು ಲೋಯಾಲ ಸಂಸ್ಥೆ ಶಾಲಾ ವಾಹನ ಮಧ್ಯೆ ಭೀಕರ ಅಪಘಾತದಿಂದ ಗಾಯಗೊಂಡ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಲು ರಾಯಚೂರು ಲೋಕಸಭಾ ಮಾಜಿ ಸಂಸದರಾದ ಬಿವಿ ನಾಯಕ್ ಅವರು ಹಾಗೂ ಮಾಜಿ ಶಾಸಕರಾದ ಬಸನಗೌಡ ಬ್ಯಾಗವಟ್ ಅವರು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಗಾಯಾಳು ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಧೈರ್ಯ ತುಂಬಿ ಮೃತ ಮಕ್ಕಳ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ಹೇಳಿದರು. ಗಾಯಾಳು ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ಕೊಡಲು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಗೆ ತಿಳಿಸಿದರು. ಜಿಲ್ಲೆಯಲ್ಲಿ ಗೌರಿ ಗಣೇಶ ಆಚರಣೆ ಮತ್ತು ವಿಸರ್ಜನೆ ಹಾಗೂ ಈದ್ ಮಿಲಾದ್ ಹಬ್ಬದ ಸಮಯದಲ್ಲಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ 5 ದಿನಗಳಂದು ಜಿಲ್ಲಾದ್ಯಂತ ಮದ್ಯ ಮಾರಾಟ ಸಾಗಾಣಿಕೆಯನ್ನು ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳಿದರು. ಜಿಲ್ಲೆಯಲ್ಲಿ ಗೌರಿ ಗಣೇಶ ಆಚರಣೆ ಮತ್ತು ವಿಸರ್ಜನೆ ಹಾಗೂ ಈದ್ ಮಿಲಾದ್ ಹಬ್ಬದ ಸಮಯದಲ್ಲಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ 5 ದಿನಗಳಂದು ಜಿಲ್ಲೆಯಾದ್ಯಂತ ಮದ್ಯ ಮಾರಾಟ ಸಾಗಾಣಿಕೆಯನ್ನು ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ತಿಳಿಸಿದರು. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವಾಗಿ 1ನೇ ದಿನದ ಗಣೇಶ ವಿಸರ್ಜನೆ ದಿನಾಂಕ 7/9/2024 ಬೆಳಗ್ಗೆ 6 ಗಂಟೆಯಿಂದ 8/9/2024 ಬೆಳಗ್ಗೆ 6 ಗಂಟೆವರೆಗೆ, 3 ದಿನದ ಗಣೇಶ ವಿಸರ್ಜನೆ ದಿನಾಂಕ 9/9/2024 ಬೆಳಗ್ಗೆ 6 ಗಂಟೆಯಿಂದ 10/9/2024 ಬೆಳಗ್ಗೆ 6 ಗಂಟೆವರೆಗೆ, 5ನೇ ದಿನದ ಗಣೇಶ ವಿಸರ್ಜನೆ ದಿನಾಂಕ 11/9/2024 ಬೆಳಗ್ಗೆ 6 ಗಂಟೆಯಿಂದ 12/9/2024 ಬೆಳಗ್ಗೆ 6 ಗಂಟೆವರೆಗೆ, 7ನೇ ದಿನದ ಗಣೇಶ ವಿಸರ್ಜನೆ ದಿನಾಂಕ 13/9/2024 ಬೆಳಗ್ಗೆ 6 ಗಂಟೆಯಿಂದ 14/9/2024 ಬೆಳಗ್ಗೆ 6 ಗಂಟೆವರೆಗೆ ಹಾಗೂ 9ನೇ ದಿನದ ಗಣೇಶ ವಿಸರ್ಜನೆ ದಿನಾಂಕ 15/9/2024 ಬೆಳಗ್ಗೆ 6 ಗಂಟೆಯಿಂದ 18/9/2024 ಬೆಳಗ್ಗೆ 6 ಗಂಟೆವರೆಗೆ ಹಾಗೂ 21ನೇ ದಿನದ ಗಣೇಶ ವಿಸರ್ಜನೆ ರಾಯಚೂರು ಜಿಲ್ಲೆಯಾದ್ಯಂತ ಮತ್ತು ದಿನಾಂಕ 27/9/2024 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 28/9/2024 ಬೆಳಗ್ಗೆ 6 ಗಂಟೆಯವರೆಗೆ ರಾಯಚೂರು ನಗರಸಭೆ ವ್ಯಾಪ್ತಿಯಲ್ಲಿ ಮಾತ್ರ ಬರುವ ಎಲ್ಲಾ ರೀತಿಯ ಮದ್ಯ ತಯಾರಿಕಾ ಘಟಕಗಳು, ಸಾಗಾಣಿಕೆ ಮತ್ತು ಸಂಗ್ರಹಣೆಯನ್ನು ಅಥವಾ ಮಾರಾಟ ಮಳಿಗೆಗಳನ್ನು ಬಂದ್ ಮಾಡಬೇಕು. ಈ ಅವಧಿಯಲ್ಲಿ ಹೊರಗಿನಿಂದ ಮದ್ಯ ಇತ್ಯಾದಿಗಳನ್ನು ತಂದು ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಣೆ ತಿಳಿಸಿದ್ದಾರೆ.
ನಗರದ ವಾರ್ಡ್ ನಂಬರ್ 2 ರಾಜಮಾತಾ ಗುಡಿ ಸಮೀಪದ ಸಿಸಿ ರಸ್ತೆಯನ್ನು ರೈಲ್ವೆ ಕಾಂಪೌಂಡ್ ವರೆಗೆ ರಸ್ತೆ ಕಾಮಗಾರಿ ಕಳಪೆ ಮಾಡಲಾಗಿದ್ದು ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕೆಂದು ಕರ್ನಾಟಕ ರೈತ ಸಂಘ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಸ್ಥಾನಿಕ ಅಧಿಕಾರಿಗಳು ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ನಗರದ ವಾರ್ಡ್ ನಂಬರ್ 2 ರಾಜಮಾತಾ ಗುಡಿ ಸಮೀಪದ ಸಿಸಿ ರಸ್ತೆಯನ್ನು ರೈಲ್ವೆ ಕಾಂಪೌಂಡ್ ವರೆಗೆ ರಸ್ತೆ ಕಾಮಗಾರಿ ಕಳಪೆ ಮಾಡಲಾಗಿದ್ದು ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 2 ರಾಜಮಾತಾ ಗುಡಿ ಹತ್ತಿರದಿಂದ ರೈಲ್ವೆ ಕಾಂಪೌಂಡ್ ವರೆಗೆ ಸಿಸಿ ರಸ್ತೆ ಕಾಮಗಾರಿಯನ್ನು ನಿರ್ಮಿತ ಕೇಂದ್ರ ವತಿಯಿಂದ ಮಾಡಲಾಗುತ್ತಿದೆ. ಕಾಮಗಾರಿ ಅಂದಾಜು ಪತ್ರಿಕೆಯಂತೆ ಮಾಡದೆ ತೀರಾ ಕಳಪೆ ಮಟ್ಟದಿಂದ ಮಾಡಲಾಗಿದೆ ಎಂದು ದೂರಿದರು. ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಗುತ್ತೇದಾರರ ಜೊತೆ ಶಾಮೀಲಾಗಿ ರಾಜಕೀಯ ಪ್ರಭಾವದಿಂದ ಸರ್ಕಾರದ ಹಣ ಲೂಟಿ ಮಾಡುತ್ತಿರುವುದನ್ನು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದು ಆರೋಪಿಸಿದರು. ಈ ಕುರಿತು ಸ್ಥಳ ಪರಿಶೀಲನೆ, ಸಿಸಿ ರಸ್ತೆ ಕಾಮಗಾರಿ ಬಿಲ್ ಅನ್ನು ತಡೆ ಹಿಡಿದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಎನ್ಆರ್ ರಮೇಶ್, ರಾಜು, ಕೃಷ್ಣ, ಶಿವು, ವೆಂಕಟೇಶ್, ವಿಶಾಲ್, ಬಸವ, ರಾಜೇಶ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಪ್ಗಲ್ ಬಳಿ ರಸ್ತೆ ಅಪಘಾತ, ಲೋಯರ ಶಾಲೆಗೆ ತೆರಳುತ್ತಿದ್ದ ಇಬ್ಬರ ಮಕ್ಕಳ ಸಾವು, 30ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯ. ಸ್ಥಳಕ್ಕೆ ಶಾಸಕ ಹಂಪಯ್ಯ ನಾಯಕ್, ಡಿಸಿಎಸ್ಪಿ ಭೇಟಿ. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡಲು ಆಗ್ರಹಿಸಿ ಪ್ರತಿಭಟನೆ. ಕಪ್ಗಲ್ ಬಳಿ ರಸ್ತೆ ಅಪಘಾತ, ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಟಿ ನಾರಾಯಣಸ್ವಾಮಿ ಅವರಿಂದ ಕಾನೂನು ಬಾಹಿರ ನಿವೇಶನ, ಸದಸ್ಯತ್ವ ಅನರ್ಹಗೊಳಿಸಲಿ ಕೆಇ ಕುಮಾರ್. ಶಾಲಾ ವಾಹನ ಅಪಘಾತ, ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ರದ್ದು, ಶ್ರದ್ಧಾಂಜಲಿ ಸಲ್ಲಿಕೆ. ನಗರದಲ್ಲಿ ಹದಗೆಟ್ಟ ರಸ್ತೆಗಳು, ದುರಸ್ತಿಗೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ. ಅಸ್ಕಿಹಾಳ ಪರಿಶಿಷ್ಟ ಜಾತಿ ಬಡಾವಣೆಗೆ ನೀರಿನ ಸೌಲಭ್ಯಕ್ಕೆ ಒತ್ತಾಯಿಸಿ ಮನವಿ. ಶಾಲಾ ಬಸ್ ದುರಂತ, ಸಚಿವ ಶರಣಪ್ರಕಾಶ್ ಪಾಟೀಲ್ ತೀವ್ರ ಸಂತಾಪ. ಶಾಲಾ ವಾಹನ ಅಪಘಾತ, ಮಾಜಿ ಸಂಸದರಾದ ಬಿವಿ ನಾಯಕ್ ರಿಮ್ಸ್ ಆಸ್ಪತ್ರೆಗೆ ಭೇಟಿ. ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬ, ಮದ್ಯ ಮಾರಾಟ ನಿಷೇಧ, ಜಿಲ್ಲಾಧಿಕಾರಿ ನಿತೀಶ್ಗೆ. ಮತ್ತು ಸಿಸಿ ರಸ್ತೆ ಕಾಮಗಾರಿ ಕಳಪೆ, ಬಿಲ್ ತಡೆ ಹಿಡಿದು ತನಿಖೆಗೆ ಒತ್ತಾಯ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.